ಪೇರಿಯಾಪಟ್ಟಣದಲ್ಲಿರುವ ಡಿ ದೇವರಾಜ ಅರಸು ಭವನದಲ್ಲಿ ಏರ್ಪಡಿಸಿದ್ದ ಸಾರ್ವಜನಿಕರೊಂದಿಗೆ ಕುಂದುಕೊರತೆ ದೂರುಗಳು ಆಹ್ವಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮಾತನಾಡಿ, ಬಡ್ಡಿ ದಂಧೆ, ಲಾಟರಿ ಹಾಗೂ ಗಾಂಜಾ ವ್ಯಾಪಾರ, ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅಬಕಾರಿ ಇಲಾಖೆ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳ ನಿಲುಗಡೆ ಬಗ್ಗೆ ಮತ್ತು 3 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹಲವಾರು ಸಮಸ್ಯೆಗಳು ಕೇಳಿ ಬಂದಿದ್ದು ಅವುಗಳನ್ನು ಕೂಡಲೇ ಪರಿಹರಿಸುವುದಾಗಿ ಭರವಸೆ ನೀಡಿದರು. ಈಗ ಎಂಟ್ರಿ ಆಗೋ ಕಡೆನೂ ಎಕ್ಸಿಟ್ ಆಗ್ತಾ ಇದಾರೆ, ಎಕ್ಸಿಟ್ ಆಗೋ ಕಡೆನೂ ಎಂಟ್ರಿ ಆಗ್ತಾ ಇದಾರೆ ಅಂತೇಳಿ. ಆಮೇಲೆ ಎರಡನೇದು ಎಲ್ಲ ಜನ ಎಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆನೆ ಬೈಕ್ಗಳು ಕಾರುಗಳು ಎಲ್ಲ ತಗೊಂಡು ಹೋಗ್ತಾ ಇದಾರಂತ, ಅದನ್ನ ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ ಅಂತೇಳಿ ಎರಡನೇದು. ಮೂರನೇದು, ಈ ಬೆಟ್ಟದಪುರ ಸರ್ಕಲ್ ಏನಿದೆ, ಸರ್ಕಲ್ದಲ್ಲಿನೇ ಜನರನ್ನ ಹಚ್ಕೊಳ್ಳೋದು ಮಾಡೋದ್ರಿಂದ ಒಂದು ಬಸ್ ಬಂತಂದ್ರೆ ಆಟೋಮೆಟಿಕ್ ಜಾಮ್ ಆಗ್ತಾ ಇದೆ. ನಾಲ್ಕನೇದು, ಬಸ್ಗಳು ಆ ಕಡೆಯಿಂದನೂ ಇವನ್ ಬೆಟ್ಟದಪುರ ಕಡೆಯಿಂದ ಬರೋ ಬಸ್ಗಳು ನಿಂತ್ಕೋತಾವೆ, ಎಲ್ಲ ಕಡೆಯಿಂದ ಬಸ್ಗಳು ಬರೋದ್ರಿಂದನೇ ಜಾಮ್ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಈ ಸರ್ಕಲ್ದಿಂದ 100 ಮೀಟರ್ ಆ ಕಡೆ ಈ ಕಡೆ ಒಂದೇ ಒಂದು ಪ್ಯಾಸೆಂಜರ್ನ ಬಸ್ ಹಚ್ಕೋಬಾರ್ದು, ನಿಲ್ಲಬಾರ್ದು, ಅಲ್ಲಿ ಆ ಕೆಲಸ ಆಗ್ಬೇಕು. ಎರಡನೇದು, ನಿಮ್ಮ ಬಸ್ ಸ್ಟ್ಯಾಂಡ್ ಒಳಗಡೆ ನಿಮ್ದು ಪ್ರೈವೇಟ್ ಸೆಕ್ಯೂರಿಟಿ ಇಲ್ವಾ, ನಿಮ್ಮವ್ರು ಇರ್ತಾರಲ್ಲ, ನಿಮ್ಮವ್ರು ಕಂಟ್ರೋಲ್ ಮಾಡ್ಬೇಕಲ್ಲ, ಹೆದರ್ಸ್ಬೇಕು ಅವರಿಗೆ. ಪ್ರೈವೇಟ್ ಜೀಪ್ಗಳು, ಕಾರುಗಳು, ಬೈಕ್ಗಳು ಬಂದವ್ರಿಗೆ ಬಿಡಬಾರ್ದು. ನಾವು ಪೊಲೀಸ್ನವ್ರು ಎಲ್ಲ ಕಡೆ ಎಲ್ಲಿ ಕೊಡಕ್ಕಾಗ್ತದೆ. ಕೆಸಿ ಶಶಿಶೇಖರ್ ಎಂಬ ರೈತ ತಾಲೂಕಿನ ಬೆಟ್ಟದಪುರ ಹೋಬಳಿ ಕೋಣಸೂರು ಗ್ರಾಮದ ಸರ್ವೆ ನಂಬರ್ 71/2ರಲ್ಲಿ 2 ಎಕರೆ, 71/1ರಲ್ಲಿ 1 ಎಕರೆ, 71/4ರಲ್ಲಿ 2 ಎಕರೆ 5 ಗುಂಟೆ ಮತ್ತು 73/1ರಲ್ಲಿ 15 ಗುಂಟೆ ಒಟ್ಟು 3 ಎಕರೆ ಜಮೀನನ್ನ ಕಳೆದ 2004ನೇ ಸಾಲಿನಲ್ಲಿ ಕೆಆರ್ ನಗರ ತಾಲೂಕಿನ ಮಾಯಗೌಡನಹಳ್ಳಿ ಗ್ರಾಮದ ಶಿವರಾಜ ಶೆಟ್ಟಿಗೆ 2 ಲಕ್ಷ ರೂಪಾಯಿಗಳಿಗೆ ಮತ್ತು ಇದೇ ತಾಲೂಕಿನ ಚರ್ಪುರ ಗ್ರಾಮದ ಸ್ವಾಮಿ ನಾಯ್ಕ ಎಂಬುವರಿಗೆ 2006ನೇ ಸಾಲಿನಲ್ಲಿ ಸರ್ವೆ ನಂಬರ್ 71/4ರಲ್ಲಿ 2 ಎಕರೆ 5 ಗುಂಟೆ, ಸರ್ವೆ ನಂಬರ್ 73/1ರಲ್ಲಿ 15 ಗುಂಟೆಯನ್ನ 1,70,000 ರೂಪಾಯಿಗಳಿಗೆ ಹಣಕಾಸಿನ ಲ್ಯಾವ ನಿಧಿ ವ್ಯವಹಾರದಲ್ಲಿ ಬಡ್ಡಿ ಮೇಲಿನ ಸಾಲಕ್ಕಾಗಿ ತಾವು ಭೋಗ್ಯ ಮಾಡಲಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವಾಪಸ್ ದಾಖಲೆ ಕೊಡದೆ ಮೈಮೂಲ್ ಮಾಜಿ ಅಧ್ಯಕ್ಷರಾದ ಪಿಎಂ ಪ್ರಸನ್ನ ಅವರಿಗೆ 1,33 ಲಕ್ಷ ರೂಪಾಯಿಗಳಿಗೆ ಶುದ್ಧಕ್ಕಾಗಿದ್ದ ಅಗ್ರಿಮೆಂಟ್ ಆಗಿರುವ ಬಗ್ಗೆ ಮಾಹಿತಿ ತಿಳಿದು ನಾವು ಗ್ರಾಮಸ್ಥರೊಂದಿಗೆ ಸತ್ಯವನ್ನ ಹಂಚಿಕೊಂಡ ಪರಿಣಾಮ ಪ್ರಸನ್ನರವರ ಈ ವ್ಯವಹಾರವನ್ನ ತಿರಸ್ಕರಿಸಿದ್ರು. ಆದರೆ ಇದೇ ತಿಂಗಳು 11ನೇ ತಾರೀಕಿನಂದು ದಲಿತ ಸಂಘಟನೆಯ ಮುಖಂಡರು ಎಂದು ಹೇಳಿಕೊಂಡು ಇನ್ನೊಬ್ಬರ ಪರವಾಗಿ ಜಮೀನಿಗೆ ಅಕ್ರಮ ಪ್ರವೇಶ ಮಾಡಿ ಬೆಳೆ ಬಾವಿ ತೋಟ ನಾಶ ಮಾಡಿ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಲಾಗಿದೆ. ಆದರೂ ಸಹ ಅವರ ವಿರುದ್ಧ ಬೆಟ್ಟದಪುರ ಪೊಲೀಸ್ ಠಾಣೆಯ ದೂರು ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕ್ರಮ ಕೈಗೊಳ್ಳಬೇಕು ಎಂದು ವರಿಷ್ಠಾಧಿಕಾರಿಗಳಿಗೆ ದೂರಿನಲ್ಲಿ ಮನವಿ ಮಾಡಿಕೊಂಡಿತು. ವರದಿ HD ರಮೇಶ್, ಪಿರಿಯಾಪಟ್ಟಣ. ಪೊಲೀಸ್ ಇಲಾಖೆ ಕಡೆಯಿಂದ ಇಮಿಡಿಯೇಟ್ ಆಗಿ ಆಗಬೇಕಾದ ಹಲವಾರು ವಿಚಾರಗಳು, ಮುಖ್ಯವಾಗಿ ಟ್ರಾಫಿಕ್ ಸಮಸ್ಯೆ. ಈ ಒಂದು ಮೇನ್ ರೋಡ್ ಏನಿದೆ, ಮೈಸೂರಿನಿಂದ ಕುಶಾಲನಗರ ಮಡಿಕೇರಿ ಕಡೆ ಹೋಗುವ ರಸ್ತೆ ಭಾಳ ಕಿರಿದಾಗಿದೆ, ಭಾಳಷ್ಟು ವೆಹಿಕಲ್ಗಳ ಒಂದು ಓಡಾಟ ಇದೆ, ಬೈಪಾಸ್ ರಸ್ತೆ ಇಲ್ಲ. ಹೀಗಾಗಿ ಇಲ್ಲಿ ವಾಹನಗಳ ಸಂಚಾರ ಜಾಸ್ತಿ ಇರೋದ್ರಿಂದ ಈ ಒಂದು ಸರ್ಕಲ್ನಲ್ಲಿ ಭಾಳಷ್ಟು ಜಾಮ್ ಆಗ್ತಾ ಇದೆ. ಕೆಲವೊಬ್ರು ಸರ್ಕಲ್ನಲ್ಲಿ ಸಿಗ್ನಲನ್ನು ತೆಗೆದ್ರೆ ಸರಿ ಆಗ್ತದೆ ಅಂತೇಳಿ ಒಂದು ಅಡ್ವೈಸ್ ಕೊಟ್ಟರು, ಕೆಲವೊಬ್ರು ಇರಬೇಕಾಗ್ತದೆ ಅಂತೇಳಿ ಹೇಳಿದರು. ನಾವು ಸಹಿತ ಇದು ಮೀಟಿಂಗ್ ಮುಗಿದ ಮೇಲೆ ಒಂದ್ಸಲ ವಿಸಿಟ್ ಮಾಡ್ತೀನಿ ಮತ್ತು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಸರಿಯಾಗಿ ಗೊತ್ತಾಗಲ್ಲ ಅದು ರೋಡ್ ಹಂಪ್ಸಿದ ಬಗ್ಗೆ ಅಂತ ಹೇಳಿದರು. ಯಾವುದೋ ಒಂದು ಜಾಗದಲ್ಲಿ ಗಾಂಜಾ ಅಥವಾ ಬೇರೆ ಸೊಲ್ಯೂಷನ್ ಎಲ್ಲ ತಗೋತಾರೆ ಅಂತೇಳಿ ಹೇಳಿದರು. ಹೀಗೆ ಹಲವಾರು ವಿಷಯಗಳ ಬಗ್ಗೆ ಗಮನಕ್ಕೆ ತಂದಿದ್ರಿ. ಮುಖ್ಯವಾಗಿ ಭಾಳಷ್ಟು ಕಡೆ ಬೆಟ್ಟದಪುರ ಇರ್ಬೋದು, ಹಲವಾರು ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಮಾಡ್ತಾರೆ. ಅದರಲ್ಲಿ 4 ಗಂಟೆಗೆ 5 ಗಂಟೆಗೆ ಆ ಒಂದು ಸಮಯದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಭಾಳಷ್ಟು ಜನ ಹೇಳಿದ್ರಿ. ಅದನ್ನು ಸಹಿತ ನಾವು ಆ DC ಎಕ್ಸೈಸ್ ಅವ್ರ ಜೊತೆ ಸೇರಿಕೊಂಡು ಮಾತಾಡಿ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲೆಲ್ಲಿ ಈ ಥರ ನಡೀತಾ ಇದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕೆಲಸ ಮಾಡ್ತೀವಿ. ಲಾಟ್ರಿ ಇತ್ತೀಚಿನ ದಿನಗಳಲ್ಲಿ ನಾನು 5 ತಿಂಗಳಾಯಿತು ಜಿಲ್ಲೆಗೆ ಬಂದು. ನಾವು ಬಂದಮೇಲೆ ಸುಮಾರು 22 ಕೇಸನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಅತಿ ಹೆಚ್ಚು ಪ್ರಕರಣಗಳು ಲಾಟ್ರಿ ಕೇಸದ್ದು ಆಗಿದ್ದು HD ಕೋಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ, HD ಕೋಟೆ ತಾಲೂಕಿನಲ್ಲಿ. ಅದನ್ನು ಬಿಟ್ಟರೆ ಹುಣಸೂರಿನಲ್ಲಿ ಆಗ್ತಾ ಇದೆ ಮತ್ತು ಈ ಒಂದು ಪಿರಿಯಾಪಟ್ಟಣದಲ್ಲಿ, ಅಂದರೆ ಕೇರಳ ರಾಜ್ಯಕ್ಕೆ ಹೊಂದಿಕೊಂಡಂತೆ ಇರುವ ಒಂದು ತಾಲೂಕುಗಳಲ್ಲಿ ಈ ಥರದ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ, ನಮ್ಮ ಗಮನಕ್ಕೂ ಬಂದಿದೆ.
ಬೇಡಿ ಅಂತಂದ್ರು ನನ್ನ ಹಾಕಿ ತಳ್ಳಿನೂ ಹೋಗ್ಬಿಟ್ರು ಸ್ವಾಮಿ. ಅವ್ರು ಬೇಡ ಅಂತಂದ್ರು ನಿಮ್ಮ ಅಪ್ಪಂದೆಲ್ಲ ನಮ್ಮ ಅಪ್ಪ ಸಂಪಾದನೆ ಮಾಡಿರೋದು ಅಂತ ಕೇಳ್ಬಿಟ್ಟು ತಳ್ಳಿಬಿಟ್ರು ಸ್ವಾಮಿ ಅವರು. ಇದು ಅದು ಗೊತ್ತಲ್ಲ? ಗೊತ್ತಿರಲ್ಲ. ಅವ್ರ ಮೇಲೆ ಏನೇನು ಮಾಡಬೇಕು ಅಂತ ಮಾಡಿ ಸ್ವಾಮಿ. ಆಯ್ತಮ್ಮ, ಮಾಡ್ತಾರೆ. 135/22 ಈ ವ್ಯಕ್ತಿ ಆಕ್ಚುಲಿ ಆ ಟೈಮಲ್ಲಿ ಇರಲಿಲ್ಲ. ಅಲ್ಲಿ ಶಾಂತನಿಗಯ, ಐ ಫರ್ಗಾಟ್ ದಟ್ ನೇಮ್, ಶಾಂತನಿಗಯ ಅಲ್ಲ, ಶಾಂತನಿಗಯ ಅಂತ ASI ಇರ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್. ಅವ್ರೇನ್ ಮಾಡ್ತಾರೆ, ಇವನ್ ಬಂದ್ಬಿಟ್ಟು ಒಂದು DL ಕೊಡ್ತಾರೆ, ಯಾಕಂದ್ರೆ ಹೆವಿ ವೆಹಿಕಲ್ ಡ್ರೈವರ್ ಕೆಲಸ ನೋಡುವಂತ ಫ್ರೆಂಡ್ ಕೊಟ್ಟಿರ್ತಾನೆ. ಆ ವ್ಯಕ್ತಿ ASI ಯಾರಿದ್ದಾರೆ, ಈ ಅಪಘಾತ ಆಗಿದ್ದು ಗಾಡಿ ಓಡಿಸಿದ ವಾಹನ ಚಾಲನೆ ಮಾಡಿದ್ನಲ್ಲ, ಅವನ ಹತ್ರ DL ಇಲ್ಲ, ಆ ವ್ಯಕ್ತಿನೇ ಬೇರೆ. ಅವನು ಬಂದ್ಬಿಟ್ಟು ಇವನ್ DL ಕೊಡ್ತಾನೆ. ಒಂದು ಕಾಮನ್ ಸೆನ್ಸ್ ಸರ್, ಒಬ್ಬ ಐವೋ ಒಂದು ಕಾಮನ್ ಸೆನ್ಸ್. ನಾನಾದ್ರೂ ನೋಡ್ತೀನಿ, ಬಟ್ ಐವ ಮಸ್ಟ್ ಅಂಡ್ ಶುಡ್ ನೋಡ್ಬೇಕು.